ಹೆಂಗ ಕೇಳಿದಾಗ ಬಾಬಾ ಸಾಹೇಬ್ ಹೇಳ್ತಾರ, ಆ ಬ್ರಿಟಿಷರು ಇಂದಿಲ್ಲ ನಾಳೆ ನಮ್ಮ ದೇಶ ಬಿಟ್ಟು ಹೋಗ್ತಾರ. ಆದ್ರೆ ಸಾವಿರಾರು ವರ್ಷಗಳಿಂದ ದಲಿತ ಸಮಾಜ, ಅಸ್ಪೃಶ್ಯ ಸಮಾಜ ಕಂಡುಕೊಂಡಿರ್ತಕ್ಕಂಥ ಕಳಂಕೇನಿತ್ತಲ್ಲ, ಕೀಳು ಜಾತಿ ಅನ್ನುವಂಥದ್ದು, ಅದನ್ನು ನಿವಾರಣೆ ಮಾಡಕ್ ನಾನು ಹಗಲು ರಾತ್ರಿ ಓದ್ತಾ ಇದ್ದೀನಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂತಹ ಬಾಬಾ ಸಾಹೇಬರು 32 ಡಿಗ್ರಿಗಳನ್ನ, 64 ಬಿರುದುಗಳನ್ನ ಈ ದೇಶದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡ್ತಾರೆ. ಆದ್ರೆ ದುರ್ದೈವ ಏನಂದ್ರ ರಾಜಕಾರಣಿಗಳು ಕೇವಲ ಮಾತ್ರ ಬಾಬಾ ಸಾಹೇಬ್ರನ್ನ ಭಾಷಣದ ವಸ್ತುವಾಗಿ ಮಾತ್ರ ಬಳಸ್ತಾರೆ. ಅಧಿಕೃತವಾಗಿ ಅಥವಾ ಕಾರ್ಯರೂಪಕ್ಕೆ ಅವರು ಯಾವ ಯೋಜನೆಗಳು ಇವತ್ತಿಗೂ ಕೂಡ ಯಾವ ರಾಜಕೀಯ ಪಕ್ಷದವರು ತಂದಿಲ್ಲ. ದುರಂತ ಈ ದೇಶದ್ದು. ಹಾಗಾಗಿ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಜೀವಂತ ಐತಿ, ಬಡತನ ಜೀವಂತ ಐತಿ, ಅಲ್ಲಲ್ಲಿಗೆ ಕೋಮು ದ್ವೇಷ, ಅದು ಇದು 108 ಸಮಸ್ಯೆಗಳು ಭಾರತ ದೇಶಕ್ಕೆ ಇವತ್ತಿಗೂ ಅಂದ್ಕೊಂಡಿದ್ದಾವ. ಸಾಹೇಬ್ರು ಹೇಳಿದ್ರು, ದೇಶ ಜಗತ್ತಿನೊಳಗಡೆ 3ನೇ ಸ್ಥಾನಕ್ಕೆ ಆರ್ಥಿಕತೆ ಹೋಗತ್ತೇಳಿ. ಬಹುಶಃ ಅದು ಕನಸು ನನಸೋ ಗೊತ್ತಿಲ್ಲ, ಬಂದ್ರಂತೂ ಬಹಳ ದೊಡ್ಡ ನಮಗೆ ಹೆಮ್ಮೆ ಅನಿಸ್ತದ. ದೇಶ ಆರ್ಥಿಕತೆಯಲ್ಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ರಂಗದಲ್ಲಿಯೂ ಮುಂದೆ ಬಂದ್ರೆ ಅದಕ್ಕಿಂತ ಹೆಮ್ಮೆ ಪಡುವ ದೇಶದ ಪ್ರಜೆಗಳಾದ ನಾವು. ಆದ್ರೆ ಇವತ್ತಿಗೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಮಾನ್ಯ ಶಾಸಕರು ನಮ್ಗೆ 2 ವರ್ಷ ಆಯ್ತಪ್ಪ ಇಲ್ಲಿ ಜಮಖಂಡಿ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಇರತಕ್ಕಂತ ಒಂದು ವಸತಿ ಶಾಲೆ, ಅದನ್ನ ಇವತ್ತಿಗೂ ಉದ್ಘಾಟನೆ ಮಾಡಿಲ್ಲ. 2 ವರ್ಷ ಆಯ್ತು ಅದು ಕಟ್ಟಡ ಮುಗಿದು. ಯಾಕೆ ಮಾಡಿಲ್ಲ ಅಂತ ನಾವು ಪತ್ರಿಕೆಯವ್ರ ಪ್ರಶ್ನೆ ಕೇಳಿದ್ರು, ಅದಕ್ಕೆ ಸಾಹೇಬರು ಸಿಗಲಿಲ್ಲ, ಇವತ್ತು ಸಿಕ್ಕಾರ. ಅದಕ್ಕೆ ಅವರೇ ಉತ್ತರ ಹೇಳಬೇಕು, ಯಾಕೆ ಮಾಡಿಲ್ಲ, ಯಾವಾಗ ಮಾಡ್ತಾರ ಅಂತೇಳಿ. ಹಿಂಗ ಅನೇಕ ಸಮಸ್ಯೆಗಳದಾವ. ಬಾಯಿಗೆ ನಾವು ಹೇಳ್ತೀವಲ್ಲ, ನಮ್ಗೆ ಭಾರಿ ಐತಿ, ಒಳ್ಳೆ ಐತಿ, ಚಲೋ ಐತಿ ಅಂತೇಳಿ. ಬಟ್ ಅಷ್ಟ ಕಠಿಣವಾದಂತ ದಾರಿಯಲ್ಲಿ ಭಾರತ ದೇಶ ಆಗ್ತಾ ಇದೆ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಸಂವಿಧಾನವನ್ನು ಏನಾದ್ರು ಅಡಾಪ್ಟ್ ಮಾಡ್ಕೊಂಡಿದ್ರೆ ಇವತ್ತಿನ ಜಗತ್ತಿಗೆ ನಂಬರ್ 1 ದೇಶ ಭಾರತ ದೇಶ ಇರ್ತಿತ್ತು. ಅದರ ದುರ್ದೈವ ಅಂತ ಹೇಳ್ತಾ ಸ್ವಲ್ಪ ನಮ್ಮ ಭಾಷೆ ಕ್ರಾಂತಿಕಾರಿ ಆಗ್ತಾವ. ಹೆಚ್ಚು ಕಡಿಮೆ ಆದ ಕ್ಷಮೆ ಇರಲಿ. ಧನ್ಯವಾದಗಳು. ಜೈ ಹಿಂದ್. ಕಣ್ಣೂರಿನ ಮಡ್ಡಿ ಪ್ಲಾಟ್ದಲ್ಲಿ ತಯಾರಾಗಿದ್ದು ಕನಿಷ್ಠ ನಾನು 4 ಪತ್ರಗಳು. ಆ ಪತ್ರಗಳು ಮೊನ್ನೆ ನಾನು ಕೂಡ ಸ್ವತಃ ಎಲ್ಲರ ಜೊತೆಗೆ ಹೋಗಿ DC ಅವರಿಗೆ ಪದೇ ಹೇಳಿದೆ. ಇದು 1 ವರ್ಷ ಆಯ್ತು, ಅದು ಆಗ್ತಾ ಇಲ್ಲ, ಏನ್ ಕಾರಣ ಅಂತ ಹೇಳುತ್ತೇಳಿ. ಆಮೇಲೆ ರಂಗನಾಥ ಕೇಸ್ ಅಂತ ಅವರು ಅದಾರ, ಅವ್ರದ್ದು MD, ಅದು ಕೂಡ ಮಾತಾಡಿದೆ. MD ಅವ್ರು ಅಂದ್ರೆ ಏನ್ ಗೊತ್ತ. ಆಮೇಲೆ ನಾನು ತಿಮ್ಮಾಪುರ ಜೊತೆ ಮಾತಾಡಿದೆ. ಈ ಒಂದು 4-5 ದಿವಸ ಹಿಂದೆ. ತಿಮ್ಮಾಪುರ ಒಂದು ಯಾಕ್ರಿ ಸರ್, ಇದು ಈಗ 14ನೇ ತಾರೀಕು ಇವತ್ತರ ಮಾಡೋದು ಕಡೆಗೆ ಮೊದಲು 8ನೇ ತಾರೀಕು ಮಾಡಿದ್ದು ನಾವು. 8ನೇ ತಾರೀಕಿಗೆ ನಾವು ಎಲ್ಲರಿಗೂ ಇವ್ರಿಗೆ ಹೇಳಿದ್, ನಿಮಗೂ ಮಾತಾಡಿದ್ದೆ, ಮತ್ತೆ ನಿಮಗೂ ಮಾತಾಡಿದ್ವಿ, ಇವ್ರಿಗೂ ಮಾತಾಡಿದೆ. ಹೆಂಗ ಮಾಡಿ ಲಘು ಮಾಡಿ ಬೇಗ ಮಾಡ್ರಿ ತೆಗಿಸಿದ. ತಿಮ್ಮಾಪುರ ಕಡೆಗೆ ಏನಂದ್ರು, ಮನೆ ನಾನು ನೀರು ಬಿಡಿಸಕ್ ಹೋಗಿದ್ದೀವಿ. ಹೋಗಿ ನಾವು ಶೆಟ್ಟೆನವರ RC ರಿಸರ್ವ್ ಕಮಿಷನರ್ ಅವರು ಕೂಡ ಮಾತಾಡಿ ನೀರು ಬಿಡಿಸೋದು ಭಾಳ ಪ್ರೆಷರ್ ಮಾಡ್ತಾ ಇದು ಒಂದು ಆಗ್ಬೇಕು ಅಂತ ಹೇಳಿದಾಗ ತಾಬುಡ್ದು ನಾನು ತಿಮ್ಮಾಪುರ ಹಚ್ಚಿದೆ. ತಿಮ್ಮಾಪುರ ಏನಂದ್ರು, ನನಗೆ ಯಾಕೋ ಟೈಮೇ ಸಿಗ್ತಾ ಇಲ್ಲ, 1 ವರ್ಷ ಆಯ್ತು ನನಗೆ ಇದೇ ಮಾತು ಅಂತಿದ್ದವರು. ನಾನು ಅವ್ರಿಗೆ ವಿಧಾನಸೌಧದಾಗೂ ಹೇಳಿದೆ ಈಗ ಒಂದು 8 ತಿಂಗಳ ಹಿಂದೆ. ಆಮೇಲೆ ಮತ್ತೊಮ್ಮೆ ಹೇಳಿದೆ. ಆಕ್ಚುಲಿ ಇದು ಇದ್ರ ಪ್ರಕಾರ ಏನಂತಾರೆ, ನೀವು ಪ್ರೋಟೋಕಾಲ್ ಪ್ರಕಾರ ಅವ್ರಿಗೆ ನಮ್ಮ ಸಚಿವರು ನಮ್ಮ ಜಿಲ್ಲೆಯ ಸಚಿವರದಿಂದ ಅದು ಮಾಡಿಸ್ಬೇಕಾಗ್ತದೆ. ಅವರು ಕಡಿಗೆ ಎಲ್ಲಿ ಬಂದ್ರು ನೀವೇ ಮಾಡ್ಕೊಂಡ್ಬಿಡ್ರಿ, ಯಾವ ಬೇಕಾ ಮಾಡ್ಕೋದ. ಅಲ್ಲಿ ಪ್ರಿನ್ಸಿಪಾಲ್ ಆದವ್ರನ್ನ ಮತ್ತೆ ಕರ್ಸಿದ್ರು. ಪ್ರಿನ್ಸಿಪಾಲ್ ಯಾರು, ಕಡಿಬಾಲ್ ಕೇಳ್ಕೊಂಡು ಅವ್ರು ಕಡಿಬಾಲಿಂದ ಅವರು ಕೂಡ ಮನೆಗೆ ಕರ್ಸ್ಕೊಂಡಿ ಮೊನ್ನೆ. ಅದಕ್ಕೆ ಹೀಗೆ ಅವ್ರ ಅಂದ್ರು, ಈ ಪರೀಕ್ಷೆ ನಡೆದವ್ರಿ, ಇವೆಲ್ಲ ಮುಗಿಲಿ, ಪರೀಕ್ಷೆ ಮುಗಿದ ನಂತರ ನಾವು ಮಾಡೋಣ ಅಂತ ಕೇಸಿನ ಅವ್ರಂದ್ರು. ಈಗ ನಾನು ಅಲ್ಲ ತಿಮ್ಮಾಪುರ ಮನೆ ನೀವು ಯಾವ ಮಾಡ್ತೀವಿ ಮಾಡ್ಬೋದು, ನೀವು ಮಾಡ್ಕೋದಂದ್ರೆ बरोबर
ಸ್ವಲ್ಪ ಸೈಡ್ ರೀ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್